ಹಾಯ್ ಫ್ರೆಂಡ್ಸ್, ಕರ್ಣ ಸೀರಿಯಲ್ನಲ್ಲಿ ಆಷಾಢ ಅಂತ ನಿಧಿನ ಶಾಂತಿ ಮನೆಗೆ ಕಳಿಸಿರ್ತಾರೆ. ನಿಧಿನ ನೋಡೋಕೆ ಅಂತ ಕರ್ಣ ಮುದುಕನ್ ವೇಷ ಹಾಕೊಂಡು ಪೇಷಂಟ್ ಆಗಿ ನಿಧಿ ಕ್ಲಿನಿಕ್ಗೆ ಬರ್ತಾನೆ. ನೀನೇನ ₹5 ಡಾಕ್ಟರ್ ಅಂತ ಕರ್ಣ ಕೇಳಿದಾಗ, ಹಾ ತಾತ ಬನ್ನಿ ಒಳಗಡೆ ಕೂತ್ಕೊಳ್ಳಿ ಅಂತಾಳೆ. ಕರ್ಣ ನಿಧಿ ಹತ್ರ ಹೋದಾಗ, ಇಲ್ಲಲ್ಲ ತಾತ ಚೇರ್ ಮೇಲೆ ಕೂತ್ಕೊಳ್ಳಿ ಅಂತಾಳೆ ನಿಧಿ. ಮೊದ್ಲೇ ವಯಸ್ಸಾಗಿದೆ, ಕಣ್ಣು ಕಾಣಲ್ಲ, ನೀನ್ ಬೇರೆ ಅಂತ ಹೇಳಿ ಚೇರ್ ಮೇಲೆ ಕೂತ್ಕೋತಾನೆ ಕರ್ಣ. ತಾತ ನಾನು ಗೈನೋಕಾಲಜಿಸ್ಟ್, ಗಂಡ್ ಮಕ್ಳಿಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡಲ್ಲ ಅಂತಾಳೆ ನಿಧಿ. ಹೋಗ್ಲಿ ಬಿಡವ್ವ, ನೀನು ಡಾಕ್ಟ್ರೇ ಅಲ್ವಾ, ಇಲ್ಲೊಂದು ಹಾಸ್ಪಿಟಲ್ ಇದೆ, 50 ಕಿಲೋಮೀಟರ್, ವಯಸ್ಸಾಗಿದೆ, ಹೋಗೋಕ್ಕಾಗಲ್ಲ, ಅದೇನಿದೆ ನೀನೇ ನೋಡ್ಬಿಡು ಅಂತಾನೆ ಕರ್ಣ. ಸರಿ ನಿಮ್ಗೆ ಏನಾಗಿದೆ ಅಂತ ಕೇಳ್ತಾಳೆ ನಿಧಿ. ಡಾಕ್ಟರ್ ಅಂತ ನಿನ್ ಹತ್ರ ಬಂದ್ರೆ ನೀನು ನನ್ನ ಹತ್ರನೇ ಕೇಳ್ತೀಯಲ್ಲಮ್ಮ, ಅದಕ್ಕೇನ ₹5 ಇಸ್ಕೊಳ್ಳೋದು ಅಂತಾನೆ ಕರ್ಣ. ಅಯ್ಯೋ ಹಾಗಲ್ಲ, ನಿಮ್ ಸಮಸ್ಯೆ ಏನು ಅಂತ ಗೊತ್ತಾದ್ರೆ ನಾನು ಟ್ರೀಟ್ಮೆಂಟ್ ಕೊಡ್ಬಹುದಲ್ವಾ ಅಂತಾಳೆ ನಿಧಿ. ಸಮಸ್ಯೆ ಒಂದ ಎರಡ, ನಿನ್ನೆಯಿಂದ ಗಂಟ್ಲು ತುಂಬಾನೇ ನೋವು ಕಣಪ್ಪ ಅಂತ ಹೇಳಿ ಸೊಂಟನ ಹಿಡ್ಕೊಂತಾನೆ ಕರ್ಣ. ತಾತ ನಿಮ್ ಗಂಟ್ಲು ಅಲ್ಲಿದ್ಯಾ ಅಂತ ಕೇಳ್ತಾಳೆ ನಿಧಿ. ವಯಸ್ಸಲ್ಲಿ ಮರು ಎಲ್ಲಾ ಕಡೆ ನೋವಿದೆ ಅಲ್ಲ, ಅಲ್ಲಿ ಕೂತ್ಕೊಂಡು ನೋಡ್ತೀಯಲ್ಲ, ಬಾ ಇಲ್ಲಿ ಬಂದು ನೋಡು ಅಂತಾನೆ ಕರ್ಣ. ನಿಧಿ ಕರ್ಣನ್ ಹತ್ರ ಬಂದು ಚೆಕಪ್ ಮಾಡ್ತಾ ಇರುವಾಗ, ನೋಡಿ ಅಂತ ಹೇಳಿ ಮುಖ ತೋರಿಸಿದಾಗ, ತಾತ ನಿಮ್ಗೆ ಹಲ್ಲು ನೋವಿದ್ಯಾ ಅಂತ ಕೇಳ್ತಾಳೆ ನಿಧಿ. ನಿಧಿ ಹಲ್ಲು ನೋವು ಅಂತ ನೋಡಕ್ ಹೋದಾಗ ಕರ್ಣ ಅಂತ ಗೊತ್ತಾಗತ್ತೆ ನಿಧಿಗೆ. ತಾತ ನಿಮ್ಗೆ ಯಾವಾಗಿಂದ ಈ ಹಲ್ಲು ನೋವೆಲ್ಲ ಶುರುವಾಗಿದೆ ಅಂತ ಕೇಳ್ತಾಳೆ. ಲೈಟ್ ಹೌಸ್ ನನ್ನ ಬಿಟ್ಟು ತವ್ರ ಮನೆಗೆ ಹೋದಾಗಿಂದ ಅಂತಾನೆ ಕರ್ಣ. ನಾನೇನಾದ್ರೂ ಇಲ್ಲಿಗೆ ಬಂದಿದ್ದು ಅಜ್ಜಿ ಗೊತ್ತಾಗಿದ್ದಿದ್ರೆ ನನ್ ಕತೆ ಅಷ್ಟೇ, ಅದಕ್ಕೆ ಈ ಗೆಟಪ್ ಅಲ್ಲಿ ಬಂದೆ, ಚೆನ್ನಾಗಿದ್ಯಾ ಅಂತ ಕೇಳ್ತಾನೆ ಕರ್ಣ. ನೀವು ಹೇಗಿದ್ರು ಚಂದನೆ ಅಂತಾಳೆ ನಿಧಿ. ನೀವು ಇದೇ ರೀತಿ ಕಣ್ಣಲ್ಲಿ ಕರೆಂಟ್ ಪಾಸ್ ಮಾಡ್ತಾ ಇದ್ರೆ ಈ ಆಷಾಢ ಮಾಸ ರೂಲ್ಸ್ ಬ್ರೇಕ್ ಮಾಡ್ಬೇಕಾಗತ್ತೆ ಅಂತ ಕರ್ಣ ಹೇಳಿದ ತಕ್ಷಣ, ಇಲ್ಲಿಗೆ ಬಂದು ಆಲ್ರೆಡಿ ರೂಲ್ಸ್ ನ ಬ್ರೇಕ್ ಮಾಡಾಗಿದೆ ಅಂತಾಳೆ ನಿಧಿ. ಅಲ್ಲ ರೀ, ನೀವು ನನ್ನ ಹಾರ್ಟ್ ಲಾಕ್ ಮಾಡ್ಬಿಟ್ಟು ಕೀ ತಗೊಂಡ್ ಹೋಗ್ಬಿಟ್ರೆ ನನ್ ಕತೆ ಏನಾಗ್ಬೇಕು ಅಂತ ಕೇಳ್ತಾನೆ ಕರ್ಣ. ನನಗೂ ಉಸಿರಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ, ನನ್ ಪಾಡು ಯೋಚನೆ ಮಾಡಿದೀರಾ ಅಂತ ಕೇಳ್ತಾಳೆ ನಿಧಿ. ನಮ್ಮಿಬ್ರಿಗೆ ಇಂಥ ಗತಿ ಬರ್ಬಾರ್ದಾಗಿತ್ತಲ್ವಾ ಅಂತ ಕರ್ಣ ನಿಧಿನ ಹಗ್ ಮಾಡೋಕೆ ಅಂತ ಹೋದಾಗ, ಶಾಂತಿ ಬಂದು ನಿಧಿ ಅಂತ ಕೂಗ್ತಾಳೆ. ಕರ್ಣ ಭಯ ಪಟ್ಕೊಂಡು ಆ ಕಡೆ ಮುಖ ಹಾಕೊಂಡು ನಿಂತ್ಕೊಂತಾನೆ. ಈ ಕಡೆ ನಿಧಿ ಹೊರಗಡೆ ಬಂದು, ಏನ್ ಶಾಂತಿ ಬೇಬಿ, ಏನ್ ಬೇಕಾಗಿತ್ತು ಅಂತ ಕೇಳ್ತಾಳೆ. ಅದು ಗ್ಯಾಸ್ ಸ್ಟವ್ ಉರಿತಾನೆ ಇಲ್ಲ ಕಣೆ, ಯಾರನ್ನಾದ್ರೂ ಕರ್ಸಿ ರಿಪೇರಿ ಮಾಡಿಸ್ಬೇಕಾಗಿತ್ತು ಅಂತಾಳೆ ಶಾಂತಿ. ನೀನು ಹೋಗಿರು, ನಾನು ಯಾರನ್ನಾದ್ರೂ ಕರೆಸ್ತೀನಿ ಹೋಗು ಅಂತ ಶಾಂತಿನ ಕಳಿಸ್ಕೊಡ್ತಾ ಇರುವಾಗ, ಶಾಂತಿ ಹಿಂದೆ ತಿರುಗ್ಬಿಟ್ಟು ಕರ್ಣನ್ನ ನೋಡಿ, ಯಾರದು ಅಂತ ಕೇಳ್ತಾಳೆ. ಅವನು ಕರ್ಣ ಅಲ್ವಾ, ಕರ್ಣ ಅಂತ ಕರೆದಾಗ ಕರ್ಣಂಗೆ ಭಯ ಆಗತ್ತೆ. ಕರ್ಣ ಸರಿಯಾಕಜ್ಜಿ ಇಲ್ಲಿಗೆ ಬರ್ತಾರೆ, ನೀನ್ ಒಳ್ಳೆ ಅಂತ ಹೇಳಿ ಶಾಂತಿನ ಅಲ್ಲಿಂದ ಕಳಿಸ್ಕೊಡ್ತಾಳೆ ನಿಧಿ. ಹಾಗೆ ಈ ಕಡೆ ಕರ್ಣ ನಿಧಿ ಮನೆಗೆ ಗ್ಯಾಸ್ ಸ್ಟವ್ ರಿಪೇರಿಗೆ ಅಂತ ಬಂದಾಗ, ಯಾರಪ್ಪ ನೀನು ಅಂತ ಕೇಳ್ತಾಳೆ. ಗ್ಯಾಸ್ ಸ್ಟವ್ ಉರಿತಾ ಇಲ್ಲ ಅಂತ ಹೇಳಿದ್ರಲ್ಲ, ರಿಪೇರಿ ಮಾಡೋದಕ್ಕೆ ಬಂದಿದ್ದೀನಿ ಅಂತಾನೆ ಕರ್ಣ. ಸರಿ ಬಾಪ ಅಂತ ಹೇಳಿ ಅಡುಗೆ ಮನೆಗೆ ಹೋಗಿ ತೋರಿಸ್ಕೊಡ್ತಾಳೆ. ನೀವೆಲ್ಲಿಗ್ರಿ ಹೋಗ್ತಾ ಇದ್ದೀರಾ ಅಂತ ಕರ್ಣ ನಿಧಿ ಕೈಯನ್ನ ಹಿಡ್ಕೊಂಡಾಗ, ಬಿಡ್ರಿ ಕೈನ ಅಂತಾಳೆ ನಿಧಿ. ಸಾರಿ, ಅವ್ರಿಗೇನೋ ಪಾಪ ವಯಸ್ಸಾಗಿದೆ, ರೆಸ್ಟ್ ತಗೊಳ್ಳಿ, ನೀವು ಗಟ್ಟಿಯಾಗಿದ್ದೀರಲ್ಲ, ಹೆಲ್ಪ್ ಬೇಕಾಗತ್ತೆ, ನೀವು ಇಲ್ಲೇ ಇರಿ ಅಂತಾನೆ ಕರ್ಣ. ನಾನೇನ್ ಹೆಲ್ಪ್ ಮಾಡ್ಲಿ ಅಂತ ನಿಧಿ ಕೇಳಿದಾಗ, ಬೇಕಿದ್ದಾಗ ಕೇಳ್ತೀನಿ ಅಂತ ಹೇಳಿ ಗ್ಯಾಸ್ ಸ್ಟವ್ ಅನ್ನ ರಿಪೇರಿ ಮಾಡ್ತಾ ಇರ್ತಾನೆ ಕರ್ಣ. ಮೇಡಮ್ ಸ್ವಲ್ಪ ಲೈಟರ್ ಕೊಡ್ತೀರಾ ಅಂತ ಕರ್ಣ ಕೇಳಿದ ತಕ್ಷಣ ನಿಧಿ ಲೈಟರ್ ತಂದು ಕೊಟ್ಟಾಗ, ಕರ್ಣ ನಿಧಿ ಕೈಯನ್ನ ಹಿಡ್ಕೊಂತಾನೆ. ಆಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ, ನನ್ನನ್ನ ಮುಟ್ಟಿ ಮುಟ್ಟಿ ಮಾತಾಡಿಸ್ತಾ ಇದ್ದೀರಲ್ಲ, ಎಷ್ಟ್ರಿ ಧೈರ್ಯ ನಿಮ್ಗೆ ಅಂತ ನಿಧಿ ಕೇಳಿದ ತಕ್ಷಣ, ಕರ್ಣ ನಿಧಿ ಹತ್ರ ಬಂದು, ಇಷ್ಟು ಧೈರ್ಯ ಅಂದ್ಕೊಳ್ಳಿ ಅಂತಾನೆ. ನೀವು ಮತ್ತೆ ಬಂದ್ರ ಏನಾಗಿದೆ ನಿಮ್ಗೆ ಅಂತ ಕೇಳ್ತಾಳೆ. ತಲೆಗೆಟ್ಟು ಹಾಳಾಗಿ ಹೋಗಿದೆ, ಮೆಡಿಸಿನ್ ನಿಮ್ ಹತ್ರ ಮಾತ್ರ ಇರೋದು, ಏನಾದ್ರೂ ಮಾಡಿ ತಗೊಳ್ಳೇಬೇಕು ಅಂತ ಬಂದೆ ಅಂತಾನೆ ಕರ್ಣ. ಆದ್ರೂ ನಿಮ್ ಪ್ರಯತ್ನನ ಮೆಚ್ಚಲೇಬೇಕು ಅಂತಾಳೆ ನಿಧಿ. ಮೆಚ್ಬಿಟ್ರ ಅಂತ ಕರ್ಣ ಕೇಳಿದ ತಕ್ಷಣ, ಯಾವತ್ತೋ ಮೆಚ್ಚಾಗಿದೆ, ಈ ಗೆಟಪ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ದೃಷ್ಟಿ ತೆಗೆದ್ಬಿಟ್ಟು, ಅಲ್ಲ ನಿಮ್ಗೆ ಈ ಸ್ಟವ್ ನಿಜವಾಗ್ಲೂ ರಿಪೇರಿ ಮಾಡೋಕೆ ಬರತ್ತಾ ಅಂತ ನಿಧಿ ಕೇಳಿದಾಗ, ನನ್ನನ್ನ ಏನ್ರಿ ಅನ್ಕೊಂಡಿದ್ದೀರಾ ಅಂತ ಹೇಳಿ ಆಲ್ರೆಡಿ ಮಾಡಾಯ್ತು ಅಂತ ಹೇಳಿ ಗ್ಯಾಸ್ ಸ್ಟವ್ ಅನ್ನ ಹಚ್ಚತಾನೆ ಕರ್ಣ. ಇಷ್ಟೊಂದು ಬುದ್ಧಿವಂತರು ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಅಂತಾಳೆ ನಿಧಿ. ಗೊತ್ತಾಯ್ತಲ್ಲ, ಏನ್ ಮಾಡ್ತೀರಾ ಅಂತ ಕೇಳಿದಾಗ, ಏನ್ ಮಾಡ್ಬೇಕು ನೋಡಿ, ಅಡ್ಗೆ ಮನೆಯಲ್ಲಿ ನಿಂತಿದ್ದೀರಾ, ಹೊರಗಡೆ ಅಜ್ಜಿ ಇದ್ದಾರೆ, ಸರಿಯಾಗಿ ನಡ್ಕೊಳ್ಳಿ ಅಂತಾಳೆ ನಿಧಿ. ನೋಡಿ, ರಿಪೇರಿ ಮಾಡಿದ್ದಕ್ಕೆ ನಮಗೆ ಚಾರ್ಜ್ ಕೊಡ್ಬೇಕಾಗತ್ತೆ, ನಮ್ಗೆ ಫ್ರೀ ಆಗಿ ಕೆಲಸ ಮಾಡಿ ಅಭ್ಯಾಸ ಇಲ್ಲ ಅಂತಾನೆ ಕರ್ಣ. ಏನ್ ಕೇಳಕ್ ಹೊರಟಿದ್ದೀರಾ ಅಂತ ನನಗ್ ಗೊತ್ತು, ಇದು ತುಂಬಾ ಡೇಂಜರ್ ಅಂತಾಳೆ ನಿಧಿ. ಆ ಡೇಂಜರ್ ಎಲ್ಲ ದಾಟ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ, ಬಿಡೋ ಮಾತೇ ಇಲ್ಲ ಅಂತ ಹೇಳಿ ಕರ್ಣ ನಿಧಿಗೆ ಮುತ್ತು ಕೊಡ್ತಾನೆ. ಇಷ್ಟೆಲ್ಲ ಸಾಹಸ ಮಾಡಿ ಜೀವನ ಪಣಕ್ಕಿಟ್ಟು ಒಳಗಡೆ ಬಂದಿರೋ ಈ ಬಡಪಾಯಿಗೆ ಒಂದು ರಿಟರ್ನ್ ಗಿಫ್ಟ್ ಕೊಡ್ಬಾರ್ದಾ ಅಂತ ಕೇಳ್ತಾನೆ ಕರ್ಣ. ಅಯ್ಯೋ, ಆಷಾಢ ಮುಗಿಯೋವಷ್ಟರಲ್ಲಿ ನಮ್ಮಿಬ್ರ ಕತೆ ಏನೋ ಒಂದಾಗಿರತ್ತೆ ಅಂತ ಹೇಳಿ ನಿಧಿ ಕೂಡ ಕರ್ಣಂಗೆ ಮುತ್ತು ಕೊಡ್ತಾಳೆ. ಅಷ್ಟರಲ್ಲಿ ಶಾಂತಿ ನಿಧಿ ಅಂತ ಕೂಗ್ತಾ, ಸರಿ ಹೋಯ್ತೇನಪ್ಪ ಅಂತ ಕೇಳ್ತಾಳೆ. ಇಲ್ಲ ಅಜ್ಜಿ, ರಿಪೇರಿ ಆದ್ಮೇಲೆ ನಾನೇ ಕರಿತೀನಿ ಅಂತಾನೆ ಕರ್ಣ. ಬೇಗ ಮಾಡಪ್ಪ, ಎಷ್ಟೊತ್ತಿಂದ ರಿಪೇರಿ ಮಾಡ್ತಾನೆ ಇದೆಯಾ ಅಂತ ಹೇಳ್ತಾಳೆ. ರಿಪೇರಿ ಮಾಡ್ತಾನೆ ಇದ್ದೀನಿ, ಬೇಕಿದ್ರೆ ಕೇಳಿ ಅಂತಾನೆ ಕರ್ಣ. ಹಾ ಅಜ್ಜಿ, ಅವಾಗ್ಲಿಂದ ರಿಪೇರಿ ಮಾಡ್ತಾನೆ ಇದ್ದಾರೆ ಪಾಪ ಅಂತಾಳೆ ನಿಧಿ. ಸರಿಯಪ್ಪ, ಬೇಗ ಮಾಡು ಅಂತ ಹೇಳಿ ಶಾಂತಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.